ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ. ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಆದಮೇಲೆ ಸಾಕಷ್ಟು ಜನಕ್ಕೆ ಹೃದಯಾಘಾತ ಆಗೋದನ್ನು ನೋಡಿದ್ದೀವಿ. ಎಸ್ಪೆಷಲಿ ತುಂಬ ಚಿಕ್ಕ ವಯಸ್ಕರಲ್ಲಿ ಇದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲು ಕಾಲಕ್ಕೆ ಏನಾಗ್ತಾ ಇತ್ತು ಅಂತಂದರೆ ತುಂಬ ವಯಸ್ಸಾದವರು 40 ವಯಸ್ಸು ಆದಮೇಲೆ ಅಥವಾ 60 ವಯಸ್ಸು ಆದಮೇಲೆ ಇರ್ತಕ್ಕಂಥವರಲ್ಲಿ ಜಾಸ್ತಿ ನಾವು ಹೃದಯಾಘಾತಗಳನ್ನು ನೋಡ್ತಾ ಇದ್ವಿ. ಗಂಡಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇತ್ತು. ಈ ಹೃದಯಾಘಾತ ಆದಾಗ ಈ ಎದೆ ನೋವು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಈ ಮಧ್ಯ ಎದೆಯಲ್ಲಿ ಅಂದರೆ ಚೆಸ್ಟ್ ಮೇಲೆ ಇದು ತುಂಬ ಸಿವಿಯರ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಆವರೆಗೂ ಅವರು ಯಾವತ್ತೂ ಕೂಡ ಲೈಫ್ನಲ್ಲಿ ಆ ಥರದ ಒಂದು ನೋವನ್ನು ಅವರು ಅನುಭವಿಸಿರೋದಿಲ್ಲ. ಅಂದರೆ ಸಾವೇ ಅವರ ಎದೆ ಮೇಲೆ ಕೂತ ಹಾಗೆ ಇರುತ್ತೆ. ಸೊ ತುಂಬ ಸಿವಿಯರ್ ಆಗಿ ಪೇನ್, ಕನ್ಸ್ಟ್ರಿಕ್ಟಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಎದೆ ಮೇಲೆ ಏನೋ ಭಾರ ಅಥವಾ ಒತ್ತದಂಗೆ ಆಗ್ತಕ್ಕಂಥದ್ದು. ಹಾಗೆ ಆ ನೋವು ಈ ನಮಗೆ ಈ ಜಾಸ್ ಕೆಳಗಡೆ ಕೂಡ, ಕುತ್ತಿಗೆ ಮತ್ತು ಜಾಸ್ ಕೆಳಗಡೆ ಕೂಡ ಅದು ರೇಡಿಯೇಟ್ ಆಗುತ್ತೆ. ಹಾಗೆ ಬೆನ್ನಿಗೆ ಕೂಡ ಆ ನೋವು ಕೂಡ ಆಗ್ತಕ್ಕಂಥದ್ದು. ಹಾಗೆ ಎಡ ಶೋಲ್ಡರ್ ಕೂಡ ಚುಚ್ಚದಂಗೆ ಆಗ್ತಕ್ಕಂಥದ್ದು ಅಥವಾ ನೋವು ಆಗ್ತಕ್ಕಂಥದ್ದು. ಹಾಗೆ ಕೈ ಮತ್ತೆ ಬೆರಳುಗಳು ಕೂಡ ನಮ್ನೆಸ್ ಆಗ್ತಕ್ಕಂಥದ್ದು ಅಥವಾ ಚುಚ್ಚದಂಗೆ ನೋವು ಆಗ್ತಕ್ಕಂಥದ್ದು ಕೂಡ ಕಾಣಿಸ್ಕೋಬಹುದು. ಇದರ ಜೊತೆಗೆ ತುಂಬಾ ಬೆವರುವಿಕೆ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ತುಂಬಾ ಚೆಸ್ಟ್ ಪೇನ್ ಬಂದು ತುಂಬಾ ಬೆವರ್ತಾ ಇದ್ದಾಗ ಸೊ ಯೂಶಲಿ ನಾವು ಈ ಏಂಜೈನಲ್ ಟೈಪ್ ಆಫ್ ಚೆಸ್ಟ್ ಪೇನ್ ಅಥವಾ ಈ ಹೃದಯಾಘಾತ ಸಂಭವಿಸ್ತಕ್ಕಂಥ ಸಂಭವ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಇದಕ್ಕೆ ಪರಿಹಾರ ಕೂಡ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂತಂದ್ರೆ ಈ ಹೃದಯಾಘಾತ ಆಗೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಲೈಫ್ ಸ್ಟೈಲ್. ಸೊ ನಾವು ಅಟ್ಲೀಸ್ಟ್ ದಿನ ಕೂಡ 45 ನಿಮಿಷಗಳಿಂದ 1 ಗಂಟೆಗಳ ಕಾಲ ಒಂದು ಸರಳವಾದ ಒಂದು ವಾಕಿಂಗ್ ಅನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಅಥವಾ ಒಂದು ಲೋ ಲೆವೆಲ್ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಸೊ ಇದು ಪ್ರತಿಯೊಬ್ಬರು ಕೂಡ ಒಂದು ಫಿಸಿಕಲ್ ಆಕ್ಟಿವಿಟಿ ಆಕ್ಟಿವ್ ಆಗಿದ್ದು ನಮ್ಮ ದೇಹವನ್ನು ದಂಡಿಸಿದಾಗ ಸೊ ಯೂಶಲಿ ಈ ಹೃದಯಾಘಾತ ಸಂಭವಿಸೋದು ತುಂಬ ಕಮ್ಮಿ ಆಗುತ್ತೆ. ಹಾಗೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಈ ಕೊಬ್ಬಿನ ಅಂಶ ನಾವು ತುಂಬ ಹೆಚ್ಚಿಗೆ ಸೇವನೆ ಮಾಡಬಾರ್ದು. ಸೊ ಹೆಚ್ಚಿಗೆ ಸ್ವೀಟ್ಸು ಕೂಡ ಸೊ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಈ ಕಾರ್ಬೋಹೈಡ್ರೇಟ್ ಆಗಲಿ, ಫ್ಯಾಟ್ ಆಗಲಿ, ಪ್ರೋಟೀನ್ಸ್ ಆಗಲಿ ಅದು ನಮ್ಮ ಸರಿಯಾದ ಮಿತಿಯಲ್ಲಿ ತೆಗೆದುಕೊಂಡಾಗ ಇದನ್ನು ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ನಮಗೆ ಹೃದಯಾಘಾತ ಸಂಭವಿಸ್ತಕ್ಕಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಮಿನರಲ್ಸ್ ಇರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಸೊ ಇವನ್ನೆಲ್ಲ ಕೂಡ ಸರಿಯಾದ ಪ್ರಮಾಣಗಳಲ್ಲಿ ಸೇವಿಸಬೇಕು. ಅಂದರೆ ನಾವು ಈ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು, ಹಣ್ಣು ತರಕಾರಿಗಳನ್ನು ನಾವು ಸರಿಯಾಗಿ ನಾವು ಸೇವನೆಯನ್ನು ಮಾಡಬೇಕು. ಸೊ ಆಗ ನಾವು ಇದನ್ನು ತಡಿಬೋದಾಗಿದೆ. ಹಾಗೆ ಇನ್ನೂ ನಮಗೆ ಈ ಅಂಡರ್ಲೈಯಿಂಗ್ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು, ಅಂದರೆ ಇದಕ್ಕೆ ಮುಂಚೆ BP ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥವ್ರು, ಅಥವಾ ಬೇರೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತೀವಿ, COPD ಅಥವಾ ಆಸ್ತಮಾ, ಸೊ ಇವೆಲ್ಲ ಇರ್ತಕ್ಕಂಥವ್ರು ಈ ಅಂಡರ್ಲೈಯಿಂಗ್ ಕೋಮಾರ್ಬಿಡಿಟೀಸ್ನ ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಇವನ್ನೆಲ್ಲ ನಾವು ರೆಗ್ಯುಲರಾಗಿ, ಎಸ್ಪೆಷಲಿ ನಾವು BP ಮತ್ತು ಶುಗರ್, ಸೊ ಇವೆರಡನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹೃದಯಾಘಾತ ಸಂಭವಿಸೋದನ್ನು ನಾವು ಸಾಕಷ್ಟು ಮಟ್ಟದಲ್ಲಿ ತಡಿಬೋದಾಗಿದೆ.